ಆತ್ಮೀಯ ಪತ್ರಕರ್ತ ಮಿತ್ರರೇ, ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಪುತ್ತೂರಿನ ಏನು ನಮ್ಮ ವಿಶ್ವಕರ್ಮ ಸಮಾಜದ ಹೆಣ್ಣುಮಗಳ ಮೇಲೆ ಒಂದು ಅತ್ಯಾಚಾರ ಪ್ರಕರಣ, DNA ಮೂಲಕ ಆ ಮಗುವಿನ ತಂದೆ ಇಂಥವರೇ ಅನ್ನುವಂಥ ಪ್ರಕರಣಗಳು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು 6-7 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಒಂದು ಏನು ನಡಿಬಾರ್ದಾಗಿತ್ತು ಅಂತ ಒಂದು ಪ್ರಕರಣ ನಡೆದು ಈ ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ತುಂಬ ನೋವಾಗಿದ್ದು, ಆ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಿರುಗುಗಳು ಸಿಕ್ಕಿದ್ದು. ಅದಾದ ನಂತರ ನಾನು ಬಂದು ಭಾಗವಹಿಸಿದ್ದು. ನಾನು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷನಾಗಿ, ವಿಶ್ವಕರ್ಮದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಒಂದು ತೀರ್ಮಾನ ತಗೊಂಡು ಏನು ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹಿಂದೆ ನಿಂತು ಎಲ್ಲ ರೀತಿಯಲ್ಲೂ ಭಾಗವಹಿಸಿದ್ದು ತಮಗೆ ಗೊತ್ತಿದೆ. ಆರೋಪಿಯಾಗಿರ್ತಕ್ಕಂಥ ಕೃಷ್ಣ ಮತ್ತೆ ಅವರ ತಂದೆ ಜಗನ್ನಿವಾಸ ರಾವ್ ಮತ್ತೆ ಅವರ ಮಗಳು ಮತ್ತೆ ಜಗನ್ನಿವಾಸ್ ಅವರ ತಮ್ಮ, ಈ 4 ಜನ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಅವರ ಹೆಸರುಗಳು ಕೂಡ ಬೆಳಕಿಗೆ ಬಂದಿದೆ. ಪುತ್ತೂರು ಹಿಂದುತ್ವದ ಒಂದು ಕಳಶ ಇದ್ದಾಗೆ. ದಕ್ಷಿಣ ಕನ್ನಡ ಏನಿವತ್ತು ಹಿಂದುತ್ವ ಇದೆ, ಅದೊಂದು ಶ್ರೇಷ್ಠವಾದ ಸ್ಥಳ. ಅಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಈ ಥರ ಅನ್ಯಾಯ ಆದಾಗ ಯಾರು ನಮಗೆ ರಕ್ಷಣೆ ಮಾಡ್ತಾರೆ? ಈ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಗಳ ಒಟ್ಟಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನ, ಎಲ್ಲ ಸಾಂಸ್ಕೃತಿಕತೆ ಇನ್ನೊಂದು ಮುಖ್ಯವಾಗಿ ಕೆಲಸ ಮಾಡಿರೋ ನಮ್ಮ ಸಮಾಜನ ಈ ತರ ಆಗೋಯ್ತು. ನಮ್ಮ ಸಮಾಜಕ್ಕೆ ಇದು ತುಂಬಾ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಖಾಂತ್ಯ ಮಾಡೋಣ ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಪೂಜಾ ಆಚಾರ್ಯ ಏನ್ ಮಗ ಇದ್ದಾನೆ, ಅದರ ತಂದೆ ಜೆ ಕೃಷ್ಣ ಅಂತಾನೆ DNA ರಿಪೋರ್ಟ್ ಬಂತು. ಇದು ಹೋರಾಟದಿಂದ ಬಗೆಹರಿಸೋದಲ್ಲ, ಮಾತುಕತೆ ಮೂಲಕ, ಸಂಧಾನ ಮೂಲಕ ಮಾಡಬೇಕು ಅಂತ ಬಹಳ ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJPಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತರು ಮೈಸೂರಿನ ಹರೀಶು, ನಾನು, ನಮ್ಮ ಸಮಾಜದವರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡ್ಕೊಳ್ಳೋಣ, ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು 2 ಬಾರಿನೂ ಕೂಡ ಜಗನ್ನಿವಾಸ್ ಅವ್ರ ಜೊತೆನಲ್ಲಿ ನಾವು ಮಾತಾಡ್ತೀವಿ. ಅವರು ನನ್ನ ಮಗ ಒಪ್ಪಲ್ಲ, ಹಂಗೆ ಹಿಂಗೆ ಇದೇ ಮಾತಾಡೋದು. ನಾವೊಂದು ಟೈಮ್ ತಗೊಂಡು ಹೇಳಿಯಪ್ಪ, ಮಗುನೇ ನಿಮ್ದು, ಎಲ್ಲೋದ್ರೂ ಆ ಮಗು ಅಪ್ಪನ ಬದಲಾಯಿಸಕ್ ಆಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಇದೀವಿ ಅನ್ನೋದ್ರಿಂದ ನಾವು ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಆದ್ರೆ ತಪ್ಪೇ ಆಗುತ್ತೆ, ನಾಳೆ ದಿನ ನೋಡಿ ಸರಿಪಡಿಸ್ಬೋಣ ಅಂತ ನಾವು ಅವ್ರ ತಂದೆಗೆ ಬಹಳ ರಿಕ್ವೆಸ್ಟ್ ಮಾಡಿದ್ವಿ. ನನ್ನ ಮೇಲೆ ಕೆಲವು ಆರೋಪಗಳು ಶುರುವಾಯಿತು ಸಮಾಜದಲ್ಲಿ. ನಾನು ನಿಮ್ಗೆಲ್ಲ ಗೊತ್ತಿರಂಗೆ ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗುವಂಥವನ್ನಲ್ಲ ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋ, ಇದೆಲ್ಲ ನೋಡಿರ್ತೇವೆ. ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂಥ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ. DNA ರಿಪೋರ್ಟ್ ಬಂದ್ಮೇಲೆ ಎಲ್ಲರೂ ಕರೆದವರಿಗೆ ಜೋರ್ ಮಾಡಿ ಒಪ್ಪಿಸ್ತಾರೆ ಅಥವಾ ಪ್ರೀತಿಯಿಂದ ಒಪ್ಪಿಸ್ತಾರೆ ಅಂತ ನಾನು ಭಾವಿಸಿದೆ. ಅದೇನೂ ಆಗ್ಲಿಲ್ಲ. ಅದು DNA ರಿಪೋರ್ಟೇ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ನಾನು ಮೊನ್ನೆ ಅವರಿಗೆ ಹೇಳಿದೆ, ನಿಮ್ದು ಕಂಡೀಷನು ಅವ್ರದ್ದು ಏನು ಅಂತ ಮಾತಾಡುವಾಗ ನನಗೆ ಅದೆಲ್ಲ ನಾನಿವಾಗ ನನ್ನ ಕೈನ ನನ್ನ ಬಾಯಿನಲ್ಲಿ ನಾನು ಹೇಳೋದಕ್ಕೆ ಸಾಧ್ಯ. ಅಷ್ಟೊಂದು ಅವರ ಕಂಡೀಷನ್ ಎಲ್ಲ ಹೇಳಕ್ಕಾಗದೇ ಇರುವಂಥದ್ದು. ಈಗ ಅದಕ್ಕೆ ಅದನ್ನ ನಾವು ವಕೀಲರಿಗೆ ಕೊಟ್ಟಿದ್ದೇವೆ. ಅದನ್ನ ಸಾರ್ವಜನಿಕವಾಗಿ ನಾವು ಕೊಡ್ಬೋದಾ, ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದಾ, ಅವ್ರು ಕೇಳಿರೋ ಕಂಡೀಷನ್ಸ್
ಅಂತ ಕೊಟ್ಟಿದ್ದೇವೆ. ಇನ್ನೊಂದು 2-3 ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ. ಅದ್ರ ಮಧ್ಯೆ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒತ್ತಡಗಳು ಮಗದೊಂದು ಇವ್ರಿಗೆ ಬಂದು ಇವರು ಕೂಡ ಏನು 3 ತಿಂಗಳಾಯ್ತು ಬರೀ ಅವರು ಇವತ್ತು ನಾಳೆ ಅಂತಾರೆ. ಅವ್ರು ಕೇಳಿರೋದಲ್ಲ ನಮ್ಮ ಕೈನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಕಂಡೀಷನ್ಗಳು ಅವ್ರು ಕೇಳ್ತಾರೆ. ಅದು ಮಾಡೋಕ್ಕಾಗಲ್ಲ ಅಣ್ಣ, ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ. ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿನ್ನ ಸಂಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರು ಏನು ಕೇಳಿದ್ದಾರೆ ಅದೊಂದು 2-3 ದಿನದಲ್ಲಿ ಬಂದ ಮೇಲೆ ಇವರು ಏನು ಮಾತಾಡಿದ್ದಾರೆ, ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ ಅವ್ರ ಹತ್ರ ದಾಖಲೆಗಳಿದೆ. ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾರೆ. ಅದು ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಾನು ಹೇಳೋದು ಅಂದರೆ, ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದೆ ಇರ್ತದೆ. ನಾನು ಇವರ ಬೆನ್ನಿಂದೆ ಇರ್ತೇನೆ. ನ್ಯಾಯಾಲಯ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೆದುರಿಗೆ ಎಲ್ಲವೂ ಇದೆ. ಆದ್ರಿಂದ ನ್ಯಾಯ ನಮಗೆ ಸಿಗ್ತದೆ. ನಮ್ಗೀಗಲೂ ಚಂದ ಕುಟುಂಬವಾಗಿರ್ಲಿ ಅಂತ ಬಯಸೋದು. ನಾವು ಹೋರಾಟ ಮಾಡಿಲ್ಲ, ಸಂಧಾನ ಮಾಡಿದ್ದೀವಿ. ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದ್ರೆ, ಎಲ್ಲ ಒಂದು ಬಟ್ಟೆನೆಲ್ಲ ಅರ್ಧ ಚಿಂದಿ ಮಾಡಿದ್ದನ್ನ ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂತ ಕೆಲಸ, ತಾಳ್ಮೆ ಬೇಕಾಗಿತ್ತು. ಆದ್ರೆ ಅವ್ರು ಅದನ್ನ ಅಡ್ವಾಂಟೇಜ್ ತಗೊಂಡು ಬಹಳ ಅದನ್ನ ನಾನ್ ನಿಮ್ಮ ಹತ್ರನೂ ಕೂಡ ಹೇಳಕ್ಕಾಗಲ್ಲ. ಅಂಥ ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೆ ಹೋಗುವಂತ ಕೆಲಸ. ಅದರಿಂದ ಕಾನೂನು ಮೂಲಕ ಮಾಡೋಣ ಬಿಡಿ, ಅದನ್ನ ನಿಮ್ಮ ಮುಖಾಂತರ ಹೇಳೋಣ. ಯಾರೆಲ್ಲ ಇವರೇ ಬೆನ್ನಿಂದ ನಿಂತಿದ್ರು ಅವ್ರಿಗೆಲ್ಲ ಒಂದು ಯಕ್ಷ ಪ್ರಶ್ನೆ. ನಂಜುಂಡಿಯವ್ರು ಏನು ಹೇಳ್ತಾ ಇಲ್ವಲ್ಲ, ಸೈಲೆಂಟ್ ಆಗ್ಬಿಟ್ರು 3 ತಿಂಗಳಿಂದ. ಏನ್ ನಡೀತಾ ಇದೆ ಅಂತಾನೂ ಹೇಳಲಿಲ್ಲ, ಸೈಲೆಂಟ್ ಆಗ್ಬಿಟ್ರು. ನಾನು ಇದನ್ನ ಯಾವಾಗಲೂ ಹೇಳ್ಬೋದಾಗಿತ್ತು. ಅದೊಂದು ಸಂಧಾನ ಪೂರ್ಣ ಆಗೋವರೆಗೂ ಹೇಳ್ಬಾರ್ದು ಅಂತ. ಪೂರ್ಣ ಆಗ್ಲಿಲ್ಲ, ಅದು ಮುರಿದು ಬಿದ್ದಿದೆ. ಅಂದ್ರೆ ಕಾನೂನು ಪ್ರಕಾರ ಏನು ಆಗ್ಬೇಕೋ ಅದು ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೇವೆ. ಇವ್ರಿಗೂ ನಾವು ಸಮಾಜ ರಕ್ಷಣೆ ಮಾಡುತ್ತೆ. 1-2-3 ದಿವಸದಲ್ಲಿ ಏನು ನಮ್ಮ ಸೀನಿಯರ್ ವಕೀಲರಿಗೆ ನಾವು ದಾಖಲೆಗಳೆಲ್ಲ ಕಳಿಸ್ಕೊಡ್ಸಿದ್ದೀನಿ. ನಾನು ಅಲ್ಲಿಂದ ಬಂದ್ಮೇಲೆ ಮತ್ತೊಂದ್ಸರಿ ಪತ್ರಿಕಾಗೋಷ್ಠಿ ಕರೆದು ಏನೇನು ಇವ್ರ ಹತ್ರ ದಾಖಲೆ ಇದೆ ಅದೆಲ್ಲ ನಿಮ್ಮಿಂದ ನಾನು ಹೇಳಿದೆ. ಒಂದು 5 ನಿಮಿಷ ಆ ಹುಡುಗ ನನ್ನ ಜೊತೆ ಮಾತಾಡ್ಲಿ. ಕೆಲವು ಸತ್ಯ ಹೇಳ್ತೇನೆ ಆ ಹುಡುಗನ್ಗೆ. ಅಂದ್ರೆ ಆ ಹುಡುಗನ ನನ್ನ ಜೊತೆ ಮಾತಾಡಕ್ಕೆ ಬಿಟ್ಟಿಲ್ಲ, ಅವ್ರು ಇವತ್ತಿಗೂ ಬಿಟ್ಟಿಲ್ಲ. ನನ್ನ ಹುಡುಗ ಮಾತಾಡಕ್ಕೆ ಇಷ್ಟಪಡ್ತಲ್ಲ ನಿಮ್ ಜೊತೆ ಅಂತ. ಇದ್ರ ಮಧ್ಯೆ ನಾವು ನಮ್ಮೇಲೆ ಒಂದು ಕಂಪ್ಲೇಂಟ್ ಕೂಡ ನಮ್ಮ ಸಮಾಜದವ್ರನ್ನೆಲ್ಲ ಸೇರಿಸಿ ಮಾಡಿದ್ರು, ಇವರು ನಮ್ಮ ಮಾನ ತೆಗಿತಾರೆ ಅಂತ. ರಿಪೋರ್ಟ್ ಆಯ್ತು, ಅದು ಆಮೇಲೆ ಅದು ಕ್ಲೋಸ್ ಆಯ್ತು. ಆ ಹುಡುಗ 5 ನಿಮಿಷನೂ ಕೂಡ ಇವತ್ತಿಗೂ ನಮ್ಮ ಜೊತೆಗೆ ಮಾತಾಡಕ್ ರೆಡಿ ಇಲ್ಲ. ಅವ್ರ ಅಪ್ಪ ಅಮ್ಮನ್ಗೆ ಹೇಳಿದ್ವಿ, ಮಾತಾಡ್ಸಿ, ನಮ್ಗೆ ಹುಡುಗಿ ಅಪ್ಪ ಅಮ್ಮನ ಹತ್ರ ಬೇಡ, ನನ್ನ ಹತ್ರ ಮಾತಾಡ್ಸಿ ನಾನು ಅಂತ ಮಾತಾಡಿ.